ವೀಕ್ಷಕರ ನಮಸ್ಕಾರ. ಟೀಮ್ ಇಂಡಿಯಾ ತಂಡದ ಅಭಿಮಾನಿಗಳಿಗೆ ದೊಡ್ಡ ಸಂಕಷ್ಟ ಎದುರಾಗಿದ್ದು, ಹಾಗೆ ವೀಕ್ಷಕರ ಸೂಪರ್ 8ನಲ್ಲಿ ನಡೆಯುವ ಪಂದ್ಯಕ್ಕೂ ಮುಂಚಿತವಾಗಿ ಟೀಮ್ ಇಂಡಿಯಾ ತಂಡಕ್ಕೆ ದೊಡ್ಡ ಸಂಕಷ್ಟ ಎದುರಾಗಿದೆಯಾ? ವೀಕ್ಷಕರ ಇನ್ನು ಇವತ್ತಿನ ಸ್ಪೋರ್ಟ್ಸ್ ಮಾಹಿತಿಯನ್ನು ತಿಳಿಯೋದಕ್ಕಿಂತ ಮುಂಚಿತವಾಗಿ ನಿಮಗೆ ಟೀಮ್ ಇಂಡಿಯಾ ತಂಡದಲ್ಲಿ MS ಧೋನಿ, ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರಲ್ಲಿ ಯಾರು ಬೆಸ್ಟ್ ನಾಯಕ ಎಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಒಂದು ವೇಳೆ ವಿರಾಟ್ ಕೊಹ್ಲಿ ಹಾಗೂ MS ಧೋನಿ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ನ ಮಾಡೋದ್ರ ಮೂಲಕ ಯಾರು ಬೆಸ್ಟ್ ಕ್ಯಾಪ್ಟನ್ ಎಂದು ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಅದೇ ರೀತಿ ವೀಕ್ಷಕರ 3 ಜನರಾಗಿದ್ದಲ್ಲಿ ಕಾಮೆಂಟ್ ಬಾಕ್ಸಲ್ಲಿ ರೋಹಿತ್ ಶರ್ಮಾ, MS ಧೋನಿ, ವಿರಾಟ್ ಕೊಹ್ಲಿ ಎಂದು ಟೈಪ್ ಮಾಡಿ ನಮಗೆ ಸೆಂಡ್ ಮಾಡಿ. ಇನ್ನು ವೀಕ್ಷಕರ ಮೆನ್ಸ್ T20 ವರ್ಲ್ಡ್ ಕಪ್ ಪಂದ್ಯಾವಳಿಯು ಅಂತ್ಯಕ್ಕೆ ಬಂದು ತಲುಪಿದ್ದು, ಹಾಗೆ ವೀಕ್ಷಕರ ಸೂಪರ್ 8ಗೆ ಹಲವಾರು ತಂಡಗಳು ಎಂಟ್ರಿ ಕೊಟ್ಟಿದ್ದಾವೆ. ಇನ್ನು ವೀಕ್ಷಕರ ಇವತ್ತಿನ ದಿನದಂದು ಗ್ರೂಪ್ ಸ್ಟೇಜ್ನ ಎ ಭಾಗದಲ್ಲಿರುವ ಭಾರತ ಹಾಗೂ ಕೆನಡಾ ತಂಡವು ಮುಖಾಮುಖಿಯಾಗುತ್ತಿದ್ದು, ಹಾಗೆ ವೀಕ್ಷಕರ ಈ ಒಂದು ಪಂದ್ಯಕ್ಕೂ ಮುಂಚಿತವಾಗಿ ಭಾರತ ತಂಡದ ಆಟಗಾರರಾಗಿದ್ದ ವಿರಾಟ್ ಕೊಹ್ಲಿ ಅವರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಇನ್ನು ವೀಕ್ಷಕರ ಟೀಮ್ ಇಂಡಿಯಾ ತಂಡದ ಎಲ್ಲ ಅಭಿಮಾನಿಗಳಿಗೆ ದೊಡ್ಡ ಕೈ ಸುದ್ದಿಯಾಗಿದ್ದು, ಹಾಗೆ ವೀಕ್ಷಕರ ಇವತ್ತಿನ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಅವರು ಆಡುತ್ತಾರಾ ಅಥವಾ ಇಲ್ಲ ಎಂಬುದನ್ನು ಕಾಯ್ದು ನೋಡಬೇಕಾಗಿದೆಯಾ? ಹೌದು ವೀಕ್ಷಕರ, ನಿನ್ನೆ ನಡೆದಿದ್ದ ನೆಟ್ ಪ್ರಾಕ್ಟೀಸ್ನಲ್ಲಿ ವಿರಾಟ್ ಕೊಹ್ಲಿ ಅವರು ಬ್ಯಾಟಿಂಗ್ ಪ್ರಾಕ್ಟೀಸ್ ಮಾಡುತ್ತಿದ್ದರು. ವೀಕ್ಷಕರ ಈ ವೇಳೆ ಬೌಲಿಂಗ್ ಮಾಡುತ್ತಿದ್ದ ಅವೇಶ್ ಖಾನ್ ಅವರು ವಿರಾಟ್ ಕೊಹ್ಲಿ ಅವರಿಗೆ ಬಾಲ್ ಹಾಕಿದರು. ವೀಕ್ಷಕರ ಈ ಮೂಲಕ ವಿರಾಟ್ ಕೊಹ್ಲಿ ಅವರು ಇವತ್ತಿನ ಪಂದ್ಯದಲ್ಲಿ ಕಾಣಿಸಿಕೊಳ್ಳುತ್ತಾರಾ ಅಥವಾ ಇಲ್ಲ ಎಂಬುದನ್ನು ಕಾಯ್ದು ನೋಡಬೇಕಾಗಿದೆ. ವೀಕ್ಷಕರೇ, ಒಂದು ವೇಳೆ ರೆಸ್ಟ್ ತೆಗೆದುಕೊಂಡರೆ ವಿರಾಟ್ ಕೊಹ್ಲಿ ಅವರ ಸ್ಥಾನದಲ್ಲಿ ಇವತ್ತಿನ ಪಂದ್ಯದಲ್ಲಿ ಯಶಸ್ವಿ ಜೈಸ್ವಾಲ್ ಅವರು ಕಣಕ್ಕಿಳಿಯುವ ಸಾಧ್ಯತೆ ಇದೆ. ಆದರೆ ವೀಕ್ಷಕರೇ, ವಿರಾಟ್ ಕೊಹ್ಲಿ ಅವರು ಕೂಡ ಆಡಿದ T20 ವರ್ಲ್ಡ್ ಕಪ್ ಪಂದ್ಯಾವಳಿಯಲ್ಲಿ ಭರ್ಜರಿಗೆ ಪ್ರದರ್ಶನ ತೋರಿಲ್ಲ. ಆಡಿದ 3 ಪಂದ್ಯಗಳಲ್ಲೂ ಕೂಡ 10 ಅಂಕೆ ಒಳಗೆ ಔಟ್ ಆಗಿದ್ದು, ಹಾಗೆ ವೀಕ್ಷಕರ ಟೀಮ್ ಇಂಡಿಯಾ ತಂಡದ ಎಲ್ಲ ಅಭಿಮಾನಿಗಳಿಗೆ ನಿರಾಶೆ ಮೂಡಿಸಿದ್ದಾರೆ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಸ್ಪೋರ್ಟ್ಸ್ ಸುದ್ದಿ.